ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬ್ರಿಟಿಷ್ ಭಾರತದಲ್ಲಿನ ಆಯೋಗಗಳು ಮತ್ತು ಸಮಿತಿಗಳ ಬಗ್ಗೆ ನೋಡ್ತಾ ಹೋಗೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಹಂಟರ್ ಆಯೋಗ. ಇದನ್ನು 1882ರಲ್ಲಿ ನೇಮಕ ಮಾಡಲಾಯಿತು. ಈ ಆಯೋಗದ ಅಧ್ಯಕ್ಷರು ವಿಲಿಯಂ ಹಂಟರ್ ಮತ್ತು ರಾಜಪ್ರತಿನಿಧಿ ಲಾರ್ಡ್ ರಿಪ್ಪನ್ ಅವರು. ಈ ಆಯೋಗದ ಉದ್ದೇಶ ಶಿಕ್ಷಣ ಕ್ಷೇತ್ರದ ಪ್ರಗತಿಯ ಬಗ್ಗೆ ಅಧ್ಯಯನ ಮಾಡಲು ಈ ಆಯೋಗವನ್ನು ನೇಮಕ ಮಾಡಲಾಯಿತು. ಅಂದರೆ ವುಡ್ಸ್ ವರದಿಯ ಬಗ್ಗೆ ಅಧ್ಯಯನ ಮಾಡಲು ಹಂಟರ್ ಆಯೋಗವನ್ನು ನೇಮಕ ಮಾಡಲಾಯಿತು 1882ರಲ್ಲಿ. ಎರಡನೇದಾಗಿ ಪೊಲೀಸ್ ಆಯೋಗ. 1904ರಲ್ಲಿ ಈ ಆಯೋಗವನ್ನು ನೇಮಕ ಮಾಡಲಾಯಿತು. ಈ ಆಯೋಗದ ಅಧ್ಯಕ್ಷರು ಆಂಡ್ರ್ಯೂ ಫ್ರೇಜರ್ ಅವರು, ರಾಜಪ್ರತಿನಿಧಿ ಲಾರ್ಡ್ ಕರ್ಜನ್ ಅವರು. ಈ ಆಯೋಗದ ಉದ್ದೇಶ ಏನಪ್ಪ ಅಂತಂದರೆ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಲು ಪೊಲೀಸ್ ಆಯೋಗವನ್ನು 1904ರಲ್ಲಿ ನೇಮಕ ಮಾಡಲಾಯಿತು. ಮೂರನೇದಾಗಿ ಯೂನಿವರ್ಸಿಟಿ ಆಯೋಗ. ಈ ಆಯೋಗವನ್ನು 1902ರಲ್ಲಿ ನೇಮಕ ಮಾಡಲಾಯಿತು. ಇದರ ಅಧ್ಯಕ್ಷರು ಥಾಮಸ್ ರಿಲೇಗಾ ಅವರು, ರಾಜಪ್ರತಿನಿಧಿ ಲಾರ್ಡ್ ಕರ್ಜನ್ ಅವರು. ಇದರ ಉದ್ದೇಶ ವಿಶ್ವವಿದ್ಯಾಲಯಗಳ ಬಗ್ಗೆ ಅಧ್ಯಯನ ಮಾಡಲು ನೇಮಕ ಮಾಡಲಾಯಿತು. ನಾಲ್ಕನೇದಾಗಿ ಹಂಟರ್ ಆಯೋಗ. 1919ರಲ್ಲಿ ಈ ಆಯೋಗದ ಅಧ್ಯಕ್ಷರು ವಿಲಿಯಂ ಹಂಟರ್ ಅವರು, ರಾಜಪ್ರತಿನಿಧಿ ಲಾರ್ಡ್ ಚೇಮ್ಸ್ಫರ್ಡ್ ಅವರು. ಉದ್ದೇಶ 1919ರ ಏಪ್ರಿಲ್ 13ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತನಿಖೆ ಮಾಡಲು ಹಂಟರ್ ಆಯೋಗವನ್ನು ನೇಮಕ ಮಾಡಲಾಯಿತು. ಮುಂದಿನದಾಗಿ ಕಲ್ಕತ್ತಾ ವಿವಿ ಆಯೋಗ, ಸ್ಯಾಡ್ಲರ್ ಕಮಿಷನ್ ಆಯೋಗ ಅಂತಲೂ ಕರೀತಾರೆ. ಇದನ್ನು 1917ರಲ್ಲಿ ಸ್ಥಾಪನೆ ಮಾಡಲಾಯಿತು. ಅಧ್ಯಕ್ಷ ಮೈಕೆಲ್ ಸ್ಯಾಡ್ಲರ್ ಅವರು, ರಾಜಪ್ರತಿನಿಧಿ ಲಾರ್ಡ್ ಚೇಮ್ಸ್ಫರ್ಡ್ ಅವರು. ಉದ್ದೇಶ ಕಲ್ಕತ್ತಾ ವಿವಿಗಳ ಸುಧಾರಣೆಯ ಬಗ್ಗೆ ಅಧ್ಯಯನ ಮಾಡಲು ಈ ಆಯೋಗವನ್ನು ಸ್ಯಾಡ್ಲರ್ ಆಯೋಗವನ್ನು ನೇಮಕ ಮಾಡಲಾಯಿತು. ಆರನೇದಾಗಿ ಸರ್ಪು ಆಯೋಗ. 1934 ಅಧ್ಯಕ್ಷ ತೇಜ್ ಬಹದ್ದೂರ್ ಅವರು, ರಾಜಪ್ರತಿನಿಧಿ ಲಾರ್ಡ್ ವಿಲ್ಲಿಂಗ್ಟನ್ ಅವರು. ಸರ್ಪು ಆಯೋಗದ ಉದ್ದೇಶ ಏನಪ್ಪ ಅಂದರೆ ನಿರುದ್ಯೋಗದ ಬಗ್ಗೆ ಅಧ್ಯಯನ ಮಾಡಲು 1934ರಲ್ಲಿ ಸರ್ಪು ಆಯೋಗವನ್ನು ನೇಮಕ ಮಾಡಲಾಯಿತು. ಸಾರ್ಜೆಂಟ್ ಆಯೋಗ. 1944 ಅಧ್ಯಕ್ಷ ಜಾನ್ ಸಾರ್ಜೆಂಟ್ ಅವರು, ರಾಜಪ್ರತಿನಿಧಿ ಲಾರ್ಡ್ ವೆವೆಲ್ ಅವರು. ಉದ್ದೇಶ ಏನಪ್ಪ ಅಂದರೆ ಬ್ರಿಟನ್ ಮಾದರಿಯಲ್ಲಿ ಭಾರತದಲ್ಲಿ ಶಿಕ್ಷಣದ ಪ್ರಗತಿಯ ಬಗ್ಗೆ ಮಾಹಿತಿ ನೀಡೋದಕ್ಕೆ ಈ ಆಯೋಗವನ್ನು ನೇಮಕ ಮಾಡಲಾಯಿತು. ಪೋಸ್ಟ್ ವಾರ್ ಎಜುಕೇಷನ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಅಂತಲೂ ಹೇಳ್ಬೋದು. ಎಂಟನೇದಾಗಿ ವಿಟ್ಲೆ ಆಯೋಗ. 1929ರಲ್ಲಿ ಇದನ್ನು ರಾಯಲ್ ಕಮಿಷನ್ ಆನ್ ಲೇಬರ್ ಅಂತ ಕರೀತಾರೆ. ಇದರ ಅಧ್ಯಕ್ಷರು ಜಾನ್ ವಿಟ್ಲೆ ಅವರಾಗಿದ್ದರು, ರಾಜಪ್ರತಿನಿಧಿ ಲಾರ್ಡ್ ಇರ್ವಿನ್ ಅವರಾಗಿದ್ದರು. ಉದ್ದೇಶ ಏನಪ್ಪ ಅಂದರೆ ಕಾರ್ಮಿಕರ ಪರಿಸ್ಥಿತಿಯ ಅಧ್ಯಯನ ಮಾಡಲು ಈ ಆಯೋಗವನ್ನು ನೇಮಕ ಮಾಡಲಾಗಿತ್ತು. ಮುಂದಿನದಾಗಿ ರಾಯಲ್ ಕಮಿಷನ್ ಆನ್ ಸಿವಿಲ್ ಸರ್ವೀಸ್. ಈ ಆಯೋಗವನ್ನು 1912ರಲ್ಲಿ ನೇಮಕ ಮಾಡಲಾಯಿತು. ಅಧ್ಯಕ್ಷ ಲಾರ್ಡ್ ಇಸ್ಲಿಂಗ್ಟನ್ ಅವರು ಈ ಆಯೋಗದ ಅಧ್ಯಕ್ಷರಾಗಿದ್ದರು, ರಾಜಪ್ರತಿನಿಧಿ ಲಾರ್ಡ್ ಹಾರ್ಡಿಂಜ್ ಅವರಿದ್ದರು. ಈ ಆಯೋಗದ ಉದ್ದೇಶ ಏನಪ್ಪ ಅಂದರೆ 25% ಉನ್ನತ ಹುದ್ದೆಗಳನ್ನು ಭಾರತೀಯರಿಗೆ ಮೀಸಲಿಡುವ ಬಗ್ಗೆ ಅಧ್ಯಯನ ಮಾಡಲು ಈ ಆಯೋಗ ನೇಮಕ ಮಾಡಲಾಯಿತು. ಮುಂದಿನದಾಗಿ ಸೈಮನ್ ಆಯೋಗ. ಇದನ್ನು 1927ರಲ್ಲಿ ನೇಮಕ ಮಾಡಲಾಯಿತು. ಇದರ ಅಧ್ಯಕ್ಷರು ಜಾನ್ ಸೈಮನ್, ರಾಜಪ್ರತಿನಿಧಿ ಲಾರ್ಡ್ ಇರ್ವಿನ್ ಅವರು. ಇದರ ಉದ್ದೇಶ 1919ರ ಭಾರತ ಸರ್ಕಾರ ಕಾಯ್ದೆಯ ಬಗ್ಗೆ ಅಧ್ಯಯನ ಮಾಡಲು ಈ ಆಯೋಗವನ್ನು ನೇಮಕ ಮಾಡಲಾಯಿತು. 11ನೇದಾಗಿ ರಾಷ್ಟ್ರೀಯ ಯೋಜನಾ ಸಮಿತಿ. ಈ ಆಯೋಗವನ್ನು 1938ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಈ ಆಯೋಗದ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಅವರು, ರಾಜಪ್ರತಿನಿಧಿ ಲಾರ್ಡ್ ಲಿನ್ಲಿತ್ ಗೋ ಅವರು. ಈ ಆಯೋಗದ ಉದ್ದೇಶ ಏನಪ್ಪ ಅಂದರೆ ಆರ್ಥಿಕ ಯೋಜನೆಗಳನ್ನು ರೂಪಿಸುವುದು ರಾಷ್ಟ್ರೀಯ ಯೋಜನಾ ಸಮಿತಿಯ ಉದ್ದೇಶವಾಗಿತ್ತು. ಮುಂದಿನದಾಗಿ ಮೆಕಾಲೆ ಆಯೋಗ. ಈ ಆಯೋಗವನ್ನು 1835ರಲ್ಲಿ ಸ್ಥಾಪನೆ ಮಾಡಲಾಯಿತು. ಮೆಕಾಲೆ ಆಯೋಗದ ಅಧ್ಯಕ್ಷರು ಟಿ.ಬಿ. ಮೆಕಾಲೆ ಅವರು, ರಾಜಪ್ರತಿನಿಧಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು. ಈ ಯೋಜನೆಯ ಉದ್ದೇಶ ಏನಪ್ಪ ಅಂದರೆ ಆಧುನಿಕ ಆಂಗ್ಲ ಶಿಕ್ಷಣದ ಬಗ್ಗೆ ತಿಳಿಸುವುದು ಈ ಯೋಜನೆಯ ಉದ್ದೇಶವಾಗಿತ್ತು ಮೆಕಾಲೆ ಆಯೋಗದ್ದು. ಮುಂದಿನ ಆಯೋಗ ವುಡ್ಸ್ ಆಯೋಗ. ಈ ಆಯೋಗವನ್ನು ಭಾರತದ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತಲೂ ಕರೀತಾರೆ. ಇದು 1854ರಲ್ಲಿ ನೇಮಕ ಆಯಿತು. ಇದರ ಅಧ್ಯಕ್ಷರು ಚಾರ್ಲ್ಸ್ ವುಡ್ ಮತ್ತು ರಾಜಪ್ರತಿನಿಧಿ ಡಾಲ್ ಹೌಸಿಯವರಾಗಿದ್ದರು. ವುಡ್ಸ್ ಆಯೋಗದ ರಾಜಪ್ರತಿನಿಧಿ ಭಾರತ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್. ಮುಂದಿನದಾಗಿ ಕ್ಷಾಮ ಮತ್ತು ಬರ ಆಯೋಗ. ಈ ಆಯೋಗವನ್ನು 1877-78ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಅಧ್ಯಕ್ಷರು ರಿಚರ್ಡ್ ಸ್ಟ್ರಾಚೆ, ರಾಜಪ್ರತಿನಿಧಿ ಲಾರ್ಡ್ ಲಿಟ್ಟನ್ ಅವರು. ಇದರ ಉದ್ದೇಶ ಬರ ಪೀಡಿತರಿಗೆ ಪರಿಹಾರ ನೀಡಿಕೆ ಸಲುವಾಗಿ ಈ ಆಯೋಗವನ್ನು ಕ್ಷಾಮ ಮತ್ತು ಬರ ಆಯೋಗವನ್ನು ನೇಮಕ ಮಾಡಲಾಯಿತು 1877 ಮತ್ತು 78ರಲ್ಲಿ.
ಇವಾಗಿದ್ದವು ಸ್ನೇಹಿತರೆ ಬ್ರಿಟಿಷ್ ಭಾರತದಲ್ಲಿನ ಆಯೋಗಗಳು ಮತ್ತು ಸಮಿತಿಗಳು. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಧನ್ಯವಾದಗಳು.